I have already my to-do list. Okay. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ನಿಮ್ಮ ಜೊತೆ ನನ್ನ ಒಂದು ಪರ್ಸ್ನಲ್ ಥಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀಸೆಟ್ಟಿಂಗ್ ಮೈ ಡೇಸ್, ನನ್ನ ದಿನಗಳನ್ನ ನಾನು ತುಂಬ ಚೆನ್ನಾಗಿ ರೀಸೆಟ್ ಕಮ್ಬ್ಯಾಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆಲ್ಲ ಮಾಡ್ಕೊಳ್ತೀನಿ ಅನ್ನೋ ಒಂದು ಸ್ವಲ್ಪ ಕ್ಲಿಪ್ಸ್ಗಳನ್ನ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಮೈ ಫಸ್ಟ್ ಡೇ ವಾಸ್ ಸಂಡೇ. ಐ ಹೋಪ್ ಈ ವಿಡಿಯೋ ನಿಮಗೆ ನೆಕ್ಸ್ಟ್ ಸಂಡೇಲಿ ನೋಡೋಕ್ಕೆ ಸಿಗುತ್ತೆ. ಟುಡೇಸ್ ಟಾಸ್ಕ್ ಇಸ್ ಜಸ್ಟ್ ನೋ ಮಚ್ ಕಾಂಪ್ಲಿಕೇಶನ್ಸ್. ನನ್ನ ಗೋಲ್ಸ್ ಇವತ್ತು ತುಂಬ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ನನಗೆ ಗೊತ್ತು ನನ್ನ ಈವ್ನಿಂಗ್ಸ್ ರೊಟೀನ್ ಇಫ್ ಐ ಕರೆಕ್ಟೆಡ್ ಮೈ ಟುಮಾರೋ ವಿಲ್ ಬಿ ಗುಡ್ ಡೇ ಅಂತ. ಬಾತಿಂಗ್, ಸ್ಕಿನ್ ಕೇರ್, ಡಿನ್ನರ್ ಕರೆಕ್ಟ್ ಟೈಮ್ ಫಿನಿಷ್ ಮಾಡೋದು, ನನ್ನ ವಾಕಿಂಗ್ ಕಂಪ್ಲೀಟ್ ಮಾಡೋದು ಆ್ಯಂಡ್ ಬಿಫೋರ್ 10 PM ಒಳಗಡೆ ಮಲ್ಕೊಳ್ಳೋದು. ಆಲ್ರೆಡಿ ಫಸ್ಟ್ ಡೇ ಅಲ್ವಾ, ಜೋಶ್ ಅಂತೂ ಇದ್ದೇ ಇರುತ್ತೆ. ಇದನ್ನೆಲ್ಲ ಫಿನಿಷ್ ಮಾಡಿ ಆಗಿದೆ. ಜಸ್ಟ್ ನೋಡ್ಕೊಂಡು ಬನ್ನಿ. Every night are we paradise seems so far away. Still try to buy. I complete my walking today. This is my night last ಗೈಸ್. ಇಟ್ಸ್ ನೆಕ್ಸ್ಟ್ ಡೇ ಮಂಡೇ. ಇವತ್ತು ಕೂಡ ನೋ ಮಚ್ ಕಾಂಪ್ಲಿಕೇಶನ್ಸ್. ಮುಂಚೆ ಎಲ್ಲ ನಾನು ಮಾಡ್ತಿದ್ದ ಮಿಸ್ಟೇಕ್ಸ್ ಅಂದರೆ ಎಲ್ಲ ಒಂದೇ ದಿನದಲ್ಲಿ ಚೇಂಜ್ ಆಗಿಬಿಡ್ಬೇಕು ಅನ್ನೋದು. ಅದು ಒಂದಿನ 2 ದಿನ, ಮಾರನೇ ದಿನ ಅದೇ ದಿನ. ಸೊ ಹಾಗಾಗಿ ಎಲ್ಲವನ್ನು ಪೇಷನ್ಸಿಂದ ಹ್ಯಾಂಡಲ್ ಮಾಡಬೇಕಿದೆ. ಇವತ್ತಿನ ರೀಸೆಟ್ಟಿಂಗ್ ಬಂದು ಟೈಮಿಂಗ್ ಸೆನ್ಸ್ಲೆಸ್ ಆಗಿದೆ. ಜಸ್ಟ್ ಅದನ್ನಷ್ಟೇ ಫಿಕ್ಸ್ ಮಾಡೋದು ನನಗಿರೋ ಟಾಸ್ಕ್ ಇವತ್ತು. Set the alarm for 1 PM. Third alarm set for 1 PM. Alexa, set the alarm for 8 PM. Fourth alarm set for 8 PM. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನನ್ನ ಈ ಒಂದು 2 ಲೀಟರ್ ಬಾಟಲ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋದು. ದಟ್ಸ್ ಇಟ್ ಫಾರ್ ಟುಡೇ. ಕಮ್ ಲೆಟ್ಸ್ ಸಿ ಹೌ ಇಟ್ ವಿಲ್ ಗೋ ಮೈ ಡೇ. Alexa, stop. It's time to breakfast. It's time to breakfast. ಇನ್ನು ಏನು ಕೆಲಸ ಆಗೇ ಇಲ್ಲ. ಆಗಲೇ 1 o'clock ಆ್ಯಂಡ್ ಅಲೆಕ್ಸಾ ಸ್ಟಾರ್ಟೆಡ್ ಟು ಅಲಾರ್ಮ್. ಅಲೆಕ್ಸಾ ಸ್ಟಾಪ್. ಸೊ ಐ ಗೆಸ್ ಇನ್ನು ಏನು ಕೆಲಸ ಆಗಿಲ್ಲ. ಸೊ ಆದಷ್ಟು ಬಿಫೋರ್ 1:30 ಒಳಗಡೆ ಐ ಪ್ಲ್ಯಾನ್ ಟು ಹ್ಯಾವ್ ಮೈ ಲಂಚ್. ನೌ ಐ ಹ್ಯಾವ್ ಎವ್ರಿಥಿಂಗ್. ಜಸ್ಟ್ ಐ ಹ್ಯಾವ್ ಟು ಕುಕ್ ಬಿಸಿ ಅನ್ನ ಮಾಡಬೇಕಾಗಿದೆ. 5-10 minutes. That's it. Come, let's have my lunch. It's lunch time. ಸೊ 1 o'clockಗೆ ಅಲಾರ್ಮ್ ಇಟ್ಕೊಂಡು ಯಾಕೆ 1:30ಗೆ ಊಟ ಮಾಡ್ತಿದ್ದೀನಿ ಅಂದರೆ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಸ್ವಲ್ಪ ಓವರ್ಲೋಡ್ ಆಗಿತ್ತು. ಅಂದರೆ ಜ್ಯೂಸ್ ಎಲ್ಲ ಸ್ವಲ್ಪ ಲೇಟಾಗಿ ಕುಡಿದೆ. ಸೊ ದಟ್ಸ್ ಓಕೆ, ಮ್ಯಾನೇಜಬಲ್. ಇಷ್ಟು ಟೈಮ್ ಪರ್ಫೆಕ್ಟ್ ಆಗಿರೋದು ಅದೇ ನನಗೆ ಬೇಕಾಗಿರೋದು. ಇಟ್ಸ್ 8 o'clock now. Almost time to eat. ಸೊ ಗೈಸ್, ಇವತ್ತಿನ ದಿನ ನಾಟ್ ಬ್ಯಾಡ್. ಎಲ್ಲ ಚೆನ್ನಾಗೇ ಹೋಯ್ತು ಅಂದ್ಕೊಂಡಂಗೆ. ಟೈಮ್ ಟು ಟೈಮ್ ನನ್ನ ಮೀಲ್ಸ್ ಏನಿತ್ತು ಮುಗಿಸ್ದೆ. ಬಟ್ ಐ ಕ್ಯಾನ್ ಸೇ ದಿಸ್ ಫ್ರ್ಯಾಂಕ್ಲಿ, ನೋ ಚೀಟಿಂಗ್, ನಥಿಂಗ್, ಏನೂ ಆ ಥರ ಇಲ್ಲ ಗೊತ್ತಾ. ಬಟ್ ಐ ಡಿಂಟ್ ಫಿನಿಶ್ ಮೈ ವಾಟರ್. ಇನ್ನೂ ಇಷ್ಟಿದೆ. ಐ ಗೆಸ್ ಐ ಫಿನಿಶ್ ದಿಸ್ ಮಚ್, ಲೈಕ್ 1.5 liter. ನೋ, 1/2 literಗಿಂತ ಜಾಸ್ತಿ ನೀರು ಇನ್ನೂ ಉಳ್ಕೊಂಬಿಟ್ಟಿದೆ. ಐ ಟ್ರೈ ಟು ಫಿನಿಶ್ ಬಿಫೋರ್ ಸ್ಲೀಪ್. ಬಿಫೋರ್ ಸ್ಲೀಪ್ ಅಂದರೆ ಈಗ ಟೈಮ್ ಆಗಿದೆ, ಇಟ್ಸ್ ಆಲ್ಮೋಸ್ಟ್ 9:30. ಸೊ ನಾಳೆ ಹೇಗಿದ್ರು 5 ಗಂಟೆಗೆ ಹೇಳುವಂಥ ಪ್ರೋಗ್ರಾಮ್ ಇಲ್ಲ. ಬಿಕಾಸ್ ಸಮ್ ಸಿಲಿಂಡರ್ ಇಶ್ಯೂಸ್ ಅದು ಇದು ಅಂತ ಸಿಲಿಂಡರ್ ಖಾಲಿಯಾಗಿದೆ. ಸೊ ನಾಳೆ ನನ್ನ ಕುಕ್ಕಿಂಗ್ ಲೇಡಿನ ಲೇಟಾಗಿ ಬರೋಕ್ಕೆ ಹೇಳಿದ್ದೀನಿ. ಸೊ ಅವ್ರು 5 ಗಂಟೆಗೆ ಬರೋಲ್ಲ. ಸೊ ನಾನು ಕೂಡ ಒಂದು ವೀಡಿಯೋನ ಎಡಿಟ್ ಮಾಡಿ ಆರಾಮಾಗಿ ಮಲ್ಕೊಳ್ಳೋಣ. ಆರಾಮಾಗಂದರೆ ಇಟ್ಸ್ ನಾಟ್ ಟೂ ಲೇಟ್, ಲೈಕ್ 11ವರೆಗೂ ಹೋಗೋಲ್ಲ. 10:30 ಇಸ್ ಲಾಸ್ಟ್. ಸೊ ವೇಕಪ್ ಟೈಮ್ ಈಸ್ 7:30 ಇಟ್ಕೊಳ್ತೀನಿ ನಾಳೆ, ಜಸ್ಟ್ ಫಾರ್ ಸಮ್ ರಿಲ್ಯಾಕ್ಸೇಷನ್. ಇಟ್ಸ್ ಓಕೆ. ನಾನು ಇವತ್ತು ಇಷ್ಟು ಮಾಡಿದ್ದೀನಲ್ಲ, ಐ ಆಮ್ ಸೋ ಹ್ಯಾಪಿ. ನಾಳೆ ಇನ್ನೂ ಹೆಚ್ಚಿನ ಬೆಟರ್ಮೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಐ ಮೀನ್ ಗುಡ್ ನೈಟ್ ಟು ಮೀ.
ಟ್ಯೂಸ್ಡೇ ಅಂದರೆ ನನಗೆ ಸಿಕ್ಕಾಪಟ್ಟೆ ಹೆಡ್ಡೇಕ್ ಡೇ ಅಂತಲೇ ಹೇಳ್ಬೋದು. ಸೊ ಇವತ್ತು ಏನಿಲ್ಲ, ನನ್ನ ಜೊತೆ ಆದಂಥ ಕೆಲವು ಇನ್ಸಿಡೆಂಟ್ಗಳಿಂದ ನಾನು ಇಷ್ಟೆಲ್ಲ ಇವತ್ತು ಎದ್ದಿದ್ದೀನಿ ಅಂದರೆ ದಿಸ್ ಇಸ್ ಮೈ ಕಮ್ ಬ್ಯಾಕ್ ರೀಸೆಟ್ ಮೈ ಡೇಸ್ ಅಂತ ಹೇಳ್ಬೋದು. ಸೊ ಇವತ್ತು ನಥಿಂಗ್, ನೆನೆ ಏನೆಲ್ಲ ಮಾಡಿದೆ ಟೈಮ್ಲಿ ಮಾಡಿಕೊಂಡು, ನೆನೆ ನಾನು 2 ಲೀಟ್ರ್ ನೀರು ಕಂಪ್ಲೀಟ್ ಮಾಡಿಲ್ಲ, ಬಟ್ ಟುಡೇ ಡೆಫಿನೆಟ್ಲಿ ಐ ವಿಲ್ ಕಂಪ್ಲೀಟ್ ದಟ್. ಸೊ ಅದ್ರ ಜೊತೆಗೆ ಸ್ವಲ್ಪ ನನ್ನನ್ನು ನಾನು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕ ಪುಟ್ಟ ಕ್ಲಿಪ್ಸ್ಗಳು ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ ಫ್ಯಾಮಿಲಿ ಜೊತೆ, ಸ್ವಲ್ಪ ಏನು ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಸೊ ಟ್ಯೂಸ್ಡೇ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಇವತ್ತು, ಗೊತ್ತಿಲ್ಲ, ಎಲ್ಲ ಟೈಮ್ಲಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ದಟ್ಸ್ ಓಕೆ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ, ಬಟ್ ಇಷ್ಟೆಲ್ಲ ಕಮ್ ಬ್ಯಾಕ್ ಮಾಡಿರೋದು ಐ ಆಮ್ ವೆರಿ ಪ್ರೌಡ್ ಮೈ ಸೆಲ್ಫ್. ದಿಸ್ ಇಸ್ ಮೈ ಟ್ಯೂಸ್ಡೇ ವ್ಲಾಗ್. ಓ ಮೈ ಗಾಡ್, ತುಂಬ ದಿನ ಆದಮೇಲೆ ನನ್ನನ್ನು ನಾನು ಹೊರಗಡೆ, ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿದೆ. ಇವಾಗ ಸ್ವಲ್ಪ ಮಾಲ್ಗೆ ಹೋಗಿ ಚಿಲ್ ಮಾಡೋಣ. ಸೊ ದಿಸ್ ಇಸ್ ಮೈ ಡೇ ಔಟ್ಫಿಟ್. ಸೊ ಕೆಲವೊಂದು ಐಟಮ್ಸ್ಗಳನ್ನ ಶಾಪಿಂಗ್ ಮಾಡಿದೆ. ಇಟ್ಸ್ ಗುಡ್ ಆ್ಯಂಡ್ ಯೂಸ್ಫುಲ್, ಮೈಂಡ್ ಕೂಡ ತುಂಬಾ ರಿಲ್ಯಾಕ್ಸ್ ಆಯಿತು. ಅದರಲ್ಲಿ ಸ್ವಲ್ಪ ಜ್ಯುವೆಲರೀಸ್ ಶಾಪಿಂಗ್ ಮಾಡಿದೆ. ಸೊ ಇಟ್ಸ್ ಇದು ಒಂದೇ ಒಂದು ಇಯರಿಂಗ್ ಇಷ್ಟ ಆಯಿತು. ಸೊ ಅದಕ್ಕೆ ಇದೆಷ್ಟು ತೊಗೊಂಡೆ, ಐ ಡೋಂಟ್ ನೋ, ಐ ಗೆಸ್ ಐ ವಿಲ್ ಯೂಸ್ ದಿಸ್ ಆಲ್. ಚೆನ್ನಾಗಿದೆ, ಒಳ್ಳೆ ರಿಲ್ಯಾಕ್ಸೇಷನ್ ಸಿಕ್ತು ಮೈಂಡ್ಗೆ. ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಕ್ಯಾರಿ. ಸೊ ಬೈಕಲ್ಲಿ ಬಂದಿದ್ದೀನಿ. ಲೆಟ್ಸ್ ಗೋ ಒನ್ ಗುಡ್ ಬೈಕ್ ಡ್ರೈವ್. ಕೊಕೊನಟ್ ವಾಟರ್ ಕುಡಿಯೋಣ, ಹೋಗಿ ಬನ್ನಿ. ಜಗತ್ತಿನ ಹ್ಯಾಪಿಯೆಸ್ಟ್ ಪರ್ಸನ್ ಯಾರು ಗೊತ್ತಾ? ಒಂಟಿಯಾಗಿರ್ತಾರಲ್ಲ ಅವರೇ ಜಗತ್ತಿನ ಹ್ಯಾಪಿಯೆಸ್ಟ್ ಪರ್ಸನ್. ಸೊ ಅವಶ್ಯಕತೆ ಮುಗ್ದಾದ್ಮೇಲೆ ನಮ್ಮ ಆತ್ಮನೇ ನಮ್ಮ ಜೊತೆಲಿ ಇರಲ್ವಂತೆ. ಸೊ ವಿ ಶುಡ್ ಲರ್ನ್ ಟು ಲಿವ್ ಅಲೋನ್ ಆ್ಯಂಡ್ ವಿ ಶುಡ್ ಲವ್ ಅವರ್ ಸೆಲ್ಫ್. ನಾವು ಒಂಟಿಯಾಗಿ ಬದುಕೋದನ್ನು ಮತ್ತು ನಮ್ಮನ್ನು ನಾವು ಪ್ರೀತಿಸೋದನ್ನು ಕಲೀಲೇಬೇಕು. ರೀಸೆಟ್ಟಿಂಗ್ ಡೇಸ್, ಇಟ್ಸ್ ಮೈ 4th day, ವೆಡ್ನೆಸ್ಡೇ. ಸೊ ಇವತ್ತು ನಾನು ನನ್ನನ್ನು ಮತ್ತು ನನ್ನ ಮನೇನ ತುಂಬ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗಂದರೆ ಒಳಗಡೆ ಇರುವಂಥ ಎಲ್ಲ ಕೊಳಕುಗಳನ್ನ ಒದ್ದು ಓಡಿಸೋ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಒನ್ ಆಫ್ ಸೋ ಗುಡ್ ಥಿಂಗ್ ಅಲ್ವಾ? ಎಸ್ಟರ್ಡೇ ಐ ಟುಕ್ ಮೈ ಸೆಲ್ಫ್ ಔಟಿಂಗ್. ಸಿಕ್ಕಾಪಟ್ಟೆ ಮಳೆ ಬಂತು. ಮಳೆಯಲ್ಲೆಲ್ಲ ನೆಂದು ನಾನು ತುಂಬ ಬೇಗನೆ ಮಲ್ಕೊಂಡೆ. ತುಂಬ ಚೆನ್ನಾಗಿತ್ತು ನೆನ್ನೆ ದಿನ. ಸೊ ಇವತ್ತಿನ ದಿನ ಲೈಕ್ ಸೆಲ್ಫ್ ಕೇರ್, ಹೋಮ್ ಕ್ಲೀನಿಂಗ್ ನೋಡ್ತೀರಾ. ಇವತ್ತು ನನ್ನ 5th day ಅಂದರೆ ಥರ್ಸ್ಡೇ. ಫೆಬ್ರವರಿ ಮಂತ್ ತುಂಬಾ ಚೆನ್ನಾಗಿ ಹೋಗಬೇಕಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ಲಿ ಏನೇನೋ ಹಂಚ್ಕೊಳ್ಳೋಕ್ಕಾಗಲ್ಲ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅವರ ಖುಷಿ ಮೂಮೆಂಟ್ಸೇ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ, ಅದರಲ್ಲಿ ನಾನು ಒಬ್ಳು. ಸೊ ಹಾಗಾಗಿ ತುಂಬ ಟ್ರಾಮಾ, ಡಿಪ್ರೆಷನ್, ಸ್ಟ್ರೆಸ್, ಒಂಟಿತನ ಒಬ್ಬಳೇ ಫೇಸ್ ಮಾಡಿದ್ದೀನಿ ಅನ್ನೋ ಛಲ ಇವತ್ತು ನನಗಿದೆ. ಎಸ್, ದಿಸ್ ಈಸ್ ಮೈ ಥರ್ಸ್ಡೇ, 5th day. ಎಸ್, ನಾನಿವತ್ತು ಏನು ಮಾಡ್ತಿಲ್ಲ, ಜಸ್ಟ್ ಬೆಳಗ್ಗೆ 5 ಗಂಟೆಗೆ ಎದ್ದು ಒಳ್ಳೆ ಪೂಜೆ ಮಾಡಿದೆ ಮನೆಯಲ್ಲಿ. ಇವಾಗ ಜಸ್ಟ್ ನನ್ನನ್ನು ನಾನು
ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಐ ಆಮ್ ಸೋ ಎಕ್ಸೈಟೆಡ್. ಸೊ ಇನ್ನು ಮೇಕಪ್ ಬಾಕಿ ಇದೆ. ಸೊ ನೋಡ್ಬೋದು ಎಷ್ಟು ಬೆಳಗ್ಗೆ ನಾನು ಈ ಸೀರೆ ನೋಡೋಕ್ಕೂ ತುಂಬ ಕಷ್ಟಪಟ್ಟೆ. ಬೆಳಗ್ಗೆ ಬಂದಿಲ್ಲ ಈ ಸೀರೆ ಉಡ್ಲಿಕ್ಕೆ. ಸೊ ಇವಾಗ ನೋಡ್ಬೋದು ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಬಂದಿದೆ. ಅದಕ್ಕೆ ಪೇಷನ್ಸ್ ಗುರು, ಪೇಷನ್ಸ್ ಇಸ್ ಎವ್ರಿಥಿಂಗ್. ಪೇಷನ್ಸ್ ಇದ್ದರೆ ಲೈಫಲ್ಲಿ ಏನು ಬೇಕಾದರೂ ಪಡ್ಕೊಳ್ಬೋದು. ಎಸ್, ಸೊ ಹೀಗೋಗ್ತಿದೆ ನನ್ನ ದಿನ. ಇವತ್ತು ಜಸ್ಟ್ ಪೂಜೆ ವೈಬ್ಸ್, ಹಬ್ಬ, ಯುಗಾದಿ ಹಬ್ಬ. ನಿಮ್ಮೆಲ್ರಿಗೂ ಲೇಟಾಗಿ ಸಿಗುವಂಥ ವಿಡಿಯೋಗೆ ನಿಮ್ಮೆಲ್ಲರಿಗೂ ಈ ಯುಗಾದಿ ಹಬ್ಬ ಹೊಸ ಸಂತೋಷ, ಯಶಸ್ಸು, ಖುಷಿ, ಎಷ್ಟೇ ಕಷ್ಟ ಬಂದರೂ ಎದುರಿಸುವಂಥ ಶಕ್ತಿ ಆ ದೇವರು ನನ್ನ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ರೆ ಎಲ್ರಿಗೂ ಕೊಡಲಿ. ಥ್ಯಾಂಕ್ ಯು.